ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳತಕ್ಕಂಥಕ್ಕೆ ನಾವು ಕೂಡ ಒಂದು ಈಗ ನಮ್ಮ ರಾಜಣ್ಣ ಅವರು ಇದ್ರ ಬಗ್ಗೆ ಹೆಚ್ಚು ಮಾತಾಡ್ತಾರೆ. ಸಿದ್ದರಾಮಯ್ಯನವರು ಇರೋ ತನಕ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೀವಿ ನಾವು. ಮುಖ್ಯಮಂತ್ರಿ ಮಾಡ್ತೀವಿ ಬಂಧುಗಳೇ. ಇದು ಇಲ್ಲಿಗೆ ನಿಲ್ಬಾರ್ದು ಏನೇ ಆಗಲಿ. ಇಲ್ಲಿಂದ ನಾವು ಬೆಂಗಳೂರು ತನಕ ನಡ್ಕೊಂಡು ಹೋದ್ರೂ ಚಿಂತೆ ಇಲ್ಲ. ದಯಮಾಡಿ ಸಿದ್ದರಾಮಯ್ಯನವರಿಗೆ ನ್ಯಾಯ ಸಿಕ್ಕ ತನಕ, ನಮಗೆ ನ್ಯಾಯ ಸಿಕ್ಕ ತನಕ ನಾವೆಲ್ಲರೂ ಹೋರಾಡಬೇಕು. ದಯಮಾಡಿ ನಿರಂತರವಾಗಿ ಹೋರಾಡಬೇಕು ಬಂಧುಗಳೇ. ರಾಜ್ಯಪಾಲರಿಗೆ ಮಾನವರಾಗಿ ಇದ್ರೆ ಇವತ್ತು ಸೈಕಲ್ ತನಕ ಏನು ಇದು ಮಾಡೋರು ಅದಕ್ಕೆ ರಾಜೀನಾಮೆ ಕೊಟ್ಟು ಅವರು ಮನೆಗೆ ಹೋಗ್ಬೇಕು. ಸುಮ್ಮನೆ ಟೋಪಿ ಹಾಕೊಂಡು ನೆರಳಿನಲ್ಲಿ ಕೂತ್ಕೊಂಡು ಈ ಕಾರ್ಯಕ್ರಮ ಮಾಡಿದಾರಲ್ಲ, ಅವರು ಮಾನವರೇದಿ ಇಲ್ವೇ? ಎಲ್ಲ ಈ ರಾಜ್ಯದಲ್ಲಿ ದೇಶದಲ್ಲೆಲ್ಲ ರಾಜ್ಯಪಾಲರ ಬೆಂಕಿ ಹಾಕಿ ಸುಡ್ತಾ ಇದಾರಲ್ಲ, ಇವಾಗ ಮಾನವರೇದಿ ಇಲ್ಲ. ಏನು ಇವತ್ತು ದಿನಾಚರಣೆಯಲ್ಲಿ ಒಂದನ್ನು ಆಚರಿಸ್ತಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರ ಮೇಲೆ ರಾಜ್ಯಪಾಲರು ಒಂದು ಕೆಟ್ಟ ನಿರ್ವಾಹಣೆಗಳನ್ನು ಮಾಡಿ ಅವ್ರ ಮೇಲೆ ಇಲ್ಲ ಸಲ್ಲದ ಅಪರಾಧಗಳನ್ನು ಹೊರಿಸಿರೋದ್ರಿಂದ ದಯಮಾಡಿ ಏನು ರಾಜ್ಯಪಾಲರು ರಾಜೀನಾಮೆ ತರಕ್ ಹೋಗಿದ್ದಾರೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ರಾಜೀನಾಮೆ ತರಕ್ ಹೋಗಿದ್ದಾರೆ. ಏನಾದರೂ ರಾಜ್ಯಪಾಲರು ಇದರ ಕಾನೂನು ಮಾಡಬಾರ್ದ್ರೆ ಅವರು ತಾಕತ್ತಿದ್ರೆ ಬಂದು ಎಲೆಕ್ಷನ್ ಏನು ಸಿದ್ದರಾಮಯ್ಯನವರು ಗೆಲ್ತಾರಲ್ಲ, ಒಬ್ಬ ಗ್ರಾಮ ಪಂಚಾಯಿತಿ ಸದಸ್ಯರ ಅವರು ಗೆದ್ದು ಈ ಕಾರ್ಯಕ್ರಮ ಮಾಡಲಿ ಬಂಧುಗಳೇ. ಇವತ್ತು ಏನೋ ಸಿದ್ದರಾಮಯ್ಯ ಸಾಹೇಬರು ಮಾಡಿರ್ತಕ್ಕಂಥದ್ದು ಕಲ್ಯಾಣ ಏನೋ ಇವತ್ತು ರಾಜ್ಯಪಾಲರು ಬಿಜೆಪಿ ಅವ್ರ ಮಾತು ಕೇಳಿ ಜೆಡಿಎಸ್ ಅವ್ರ ಮಾತು ಕೇಳಿ ಇಷ್ಟೊಂದು ಮಾಡಿದಾರಲ್ಲ ಸಿದ್ದರಾಮಯ್ಯನವ್ರಿಗೆ, ಅದನ್ನ ಖಂಡಿಸ್ತೀವಿ. ಎಲ್ಲ ಕಾರ್ಯಕರ್ತರು ಬಂಧುಗಳು ಮುಖಂಡರು ಹೆಸರು ಸೇರಿ ಬಂಧುಗಳೇ, ಇವತ್ತು ಜೆಡಿಎಸ್ ನವರು ಕುಮಾರಸ್ವಾಮಿ ಅವರು ಅವ್ರ ತಂದೆಯವರು ಅವ್ರ ಕುಟುಂಬದವರು ಜೈಲಿಗೆ ಹೋಗಿದ್ದಾರೆ. ಜೈಲಿಗೆ ಹೋಗಿ ಅವ್ರ ಮಕ್ಕಳಿಗೆ ಜೈಲಿದ್ದಾರೆ. ಆ ಜೈಲಿರ್ತಕ್ಕಂಥವರು ನ್ಯಾಯ ತೀರಿಸಿ ನಮ್ಮ ನ್ಯಾಯ ತೀರ್ಸಕ್ಕೆ ಅವರವರು ಬಿಜೆಪಿ ಅವರು ಯಡಿಯೂರಪ್ಪನವರು ಸಹ ಜೈಲಿಗೆ ಹೋಗಿದ್ರು. ಇಷ್ಟು ವಯಸ್ಸಾಗಿ ಜೈಲಿಗೆ ಹೋಗಿದ್ರಲ್ಲ, ಅವ್ರಿಗೆ ಮಾನ ಮರ್ಯಾದೆ ಇದೆಯಾ? ಅವ್ರಿಗೆ ಮಾನ ಮರ್ಯಾದೆ ಇದ್ರೆ ಇವತ್ತು